ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಒಂದು ಬೇಬಿ ಫ್ರಾಕ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟಿಚಿಂಗ್ದು ವಿಡಿಯೋ ತೋರಿಸಿಲ್ಲ, ಬಟ್ ಲಾಸ್ಟಲ್ಲಿ ನೋಡಿ ಅದರದ್ದು ಔಟ್ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸಿದ್ದೀನಿ. ಇವಾಗ ನಾನು ಇದಕ್ಕೆ ಲೈನಿಂಗ್ನ ಪಾಪು ಮೆಜರ್ಮೆಂಟಿಗೆ ಕಟ್ ಮಾಡ್ಕೋತಾ ಇದ್ದೀನಿ. 3 ಇಯರ್ಸ್ ಬೇಬಿ ಇದು. ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಹಂಗೆ ಬಾಡಿ ಮೆಜರ್ಮೆಂಟ್ನ ತೊಗೊಂಡು ನಾನು ಕಟ್ಟಿಂಗ್ನ ಮಾಡ್ತಾ ಇರೋವಂಥದ್ದು. ಈಗ 3 ವರ್ಷ ಬೇಬಿಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಆದಷ್ಟು ವೀಡಿಯೋಗೆ ಒಂದೊಂದು ಲೈಕ್ನ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಇವತ್ತಿನ ನಿನ್ನೆ ವೀಡಿಯೋನಲ್ಲಿ ನನಗೆ ಒಂದು ಕಮೆಂಟ್ ಬಂದಿತ್ತು, ಟ್ರೇಸಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ಖಂಡಿತವಾಗ್ಲೂ ತೋರಿಸ್ತೀನಿ, ಬಟ್ ನನಗೂ ಸ್ವಲ್ಪ ಟೈಮ್ ಬೇಕು. ಖಂಡಿತವಾಗ್ಲೂ ತೋರಿಸ್ತೀನಿ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಥರ ನಾನು ಎಂಬ್ರಾಯ್ಡ್ರಿ ಕ್ಲಾಸ್ಗಳನ್ನ ನಾನು ಯಾರಿಗೂ ಮಾಡ್ತಾ ಇಲ್ಲ. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಿಂದಿನ ವೀಡಿಯೋನಲ್ಲಿ. ನೋಡಿಲ್ಲ ಅಂದರೆ ನೋಡಿ, ಯಾಕೆ ನಾನು ಮಾಡಲ್ಲ ಅಂತ ನಿಮಗೆ ಎಕ್ಸ್ಪ್ಲೈನ ಮಾಡಿದ್ದೀನಿ. ಎಲ್ಲ ವೀಡಿಯೋಗಳಲ್ಲೂ ಮಾಡ್ತಾ ಹೋದರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ. ಇವಾಗ ನಾವು ಇಲ್ಲಿ ಲೈನಿಂಗ್ನ ತೊಗೊಂಡಿದ್ದೀನಿ. ಲೈನಿಂಗು ನನಗೆ ಬಾಡಿ ಮೆಜರ್ಮೆಂಟಿಗೆ, ಬಾಡಿ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ಕೂರಿಸ್ಕೋತಾ ಇದ್ದೀನಿ. ಇವಾಗ ನೋಡಿ, ನನಗೆ ಇಲ್ಲಿ ಬಂದುಬಿಟ್ಟು 7 ಇಂಚ್ ಬೇಕು ನನಗೆ ರೆಡಿ, ಅಂದರೆ ಮಾರ್ಜಿನ್ನ ಬಿಟ್ಟು ನಂಗೆ 7 ಇಂಚ್ ಬೇಕು. ಪಾಪು ಬಾಡಿ ಫಿಟ್ಟಿಂಗ್ ಬಂದುಬಿಟ್ಟು 5.5. ಅಲ್ಲೇ ಮರ್ತೋಯ್ತು ನಾನು ವೀಡಿಯೋ ಅಲ್ಲೇ ಕಟಿಂಗ್ ಮಾಡೀನಿ. ನಾನೆಲ್ಲ 3-4 ಡೇಸ್ ಆಯಿತು ವೀಡಿಯೋ ಎಡಿಟ್ ಮಾಡಾಕ್ತಿರೋದು. ಇವಾಗ ಹೇಳಲ್ವಾ, ನಮ್ಮ ಬ್ಯುಸಿ ಟೈಮಲ್ಲಿ ಖಂಡಿತವಾಗ್ಲೂ ನನಗೆ ಟೈಮ್ ಸಿಗ್ತಾ ಇಲ್ಲ. ಅದರಲ್ಲೂ ಚಾಲೆಂಜ್ ಮಾಡಿದ್ದೀನಿ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು 10 ಇಂಚು ಪಾಪುದು. ಇಲ್ಲಿ ಫ್ರಾಕ್ಗೆ ಫ್ರಿಲ್ಲಿಗೆ ಬೇರೆ 26 ಇಂಚು ಪಾಪು ಫ್ರಾಕ್ ಲೆಂತು. ಅದರಲ್ಲಿ ನಾನು ಮೇಲ್ಗಡೆ ಪೋರ್ಷನ್ಗೆ ನಾನು 10 ಇಂಚ್ಗೆ ಉದ್ದ ತೊಗೊಂಡಿದ್ದೀನಿ. ಇನ್ನು 16 ಮತ್ತು ಎಕ್ಸ್ಟ್ರಾ ನಾನು ಇದು ಫೋಲ್ಡಿಂಗೆಲ್ಲ ನಾನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಇಲ್ಲಿ ನೆಕ್ ವಿಡ್ತ್ ಅಗಲ ಬಂದುಬಿಟ್ಟು 2 ಇಂಚು, ಮತ್ತು ಶೋಲ್ಡರ್ ಬಂದುಬಿಟ್ಟು 2.5 ಅಥವಾ 3 ತೊಗೋಬೋದು. 3 ಇಂಚನ್ನ ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ಅದೇ 5.5 ಇಂಚನ್ನ 5 ಇಂಚಿಗೆ ಡೌನ್ ಮಾಡ್ಕೋತಾ ಇದ್ದೀನಿ. 5.5 ಮಾಡಿಕೊಂಡ್ರು ನಿಮಗೆ ಕರೆಕ್ಟಾಗಿ ಆಗುತ್ತೆ. ಅಂದರೆ ಸ್ವಲ್ಪ ಲೂಸ್ ಕಾಣಿಸುತ್ತೆ ಆರ್ಮೋಲಲ್ಲಿ, ಹಂಗಾಗಿ ನಾನಿಲ್ಲಿ 5 ಇಂಚೇ ತೊಗೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿರೋ ಅಂಥ ಮಾರ್ಕ್ಗೆ ನೀಟಾಗಿ ಜಾಯಿನ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಫ್ರಂಟ್ ಡೀಪ್ ಬಂದುಬಿಟ್ಟು 3.5 ಇಂಚು. ಫ್ರಂಟು ಬ್ಯಾಕು ಎರಡು ಒಂದೇ ಡೀಪ್ ತೊಗೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ಜಾಯಿನ್ನ ಮಾಡಿಕೊಂಡು ರೌಂಡ್ ಶೇಪ್ನ ತೆಕ್ಕೊಳ್ಳೋಣ. ಇಷ್ಟೇ. ತುಂಬ ಸಿಂಪಲ್ಲು ಫ್ರೆಂಡ್ಸ್. ಟೈಲರಿಂಗ್ ಕಲಿಯೋದ್ರಲ್ಲಿ ಈ ಫ್ರಾಕು ಕೂಡ ಒಂದು, ಬಟ್ ನಾನು ಕಲ್ತಿರಲಿಲ್ಲ, ಇದೆಲ್ಲ ನನಗೆ ಹೇಳ್ಕೊಟ್ಟಿರಲಿಲ್ಲ. ಬಟ್ ಇದು ಇವಾಗ ನಾವೇನು ಡ್ರೆಸ್ಗಳೆಲ್ಲ ಕಲಿತ್ರೆ ಇವೆಲ್ಲ ಹೊಲಿಯೋದು ತುಂಬ ಈಸಿ. ನಾವು ಈಗ ಫ್ರಿಲ್ಲೆಲ್ಲ ಇಟ್ಬಿಟ್ಟು ಡ್ರೆಸ್ನ ಸ್ಟಿಚ್ ಮಾಡ್ಕೋತೀವಲ್ವ, ಅದೇ ಥರ ನಾನು ನೆಕ್ಸ್ಟ್ ನೋಡೋಣ. ಡ್ರೆಸ್ ಕಟ್ಟಿಂಗ್, ಅಂಬ್ರೆಲಾ ಡ್ರೆಸ್, ಟಾಪು ಎಲ್ಲ ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ಬೇಕು. ಹಂಗಾಗಿ ಇವಾಗ ಬಾಡಿ ಫಿಟ್ಟಿಂಗ್ನು ಕೂಡ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಾನು ಇದು ಮಾಡ್ಕೊಂಡಿದ್ದೀನಿ. ಅದು 2 ಮಾರ್ಕು ಏನು ಅನ್ನೋ ಕನ್ಫ್ಯೂಸ್ ಆಗಬೇಡಿ. ಅದು ನಾನು ಫಸ್ಟಿಗೆ 3 ಇಂಚು ಶೋಲ್ಡರ್ ತೊಗೊಂಡೆ. ಆಮೇಲೆ 2.5 ಇಂಚ್ ಸಾಕು ಮಗುಗೆ, ತುಂಬ ಶೋಲ್ಡರು ಲೆಂತಿ ಆದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು 2.5 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿ, ಅವಾಗ ಇದು 2.5 ಟೋಟಲ್ಲು 5 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಇದು ರೌಂಡ್ ನೆಕ್ನ ಕಟ್ ಮಾಡಿದ್ದೀನಿ. ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋಂಥದ್ದು ಬಾಡಿ ಫಿಟ್ಟಿಂಗ್. ಓಕೆನಾ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದು ಬಂದುಬಿಟ್ಟು ಅವರು ಕೊಟ್ಟಿರೋ ಅಂಥ ಕ್ಲಾತು. ಇವಾಗ ನಾನು ನಿಮಗೆ ಅದನ್ನೇ ಫಸ್ಟ್ ನೀಟಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಫ್ರಿಲ್ಲಿಗೆ ಕಟ್ ಮಾಡ್ಕೋಬೇಕು, ಹಂಗಾಗಿ ಫೋಲ್ಡ ಮಾಡಿಕೊಂಡು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಿಮಗೆ ಕಟ್ಟಿಂಗಿಗೆ ಯಾವ ಥರ ಈಸಿ ಆಗುತ್ತೆ ಫೋಲ್ಡಿಂಗು, ಆ ಥರ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನಾನು ನೋಡಿ ಕರೆಕ್ಟಾಗಿ ಫೋಲ್ಡಿಂಗ್ನ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ.
ಫೋಲ್ಡ್ ಮಾಡಿಕೊಂಡು ಇವಾಗ ಇನ್ನು 16 ಇಂಚ್ ಬೇಕಲ್ವಾ, ರೆಡಿ 16 ಇಂಚ್ ಬೇಕು, ಅದು 26 ಇಂಚು ಕರೆಕ್ಟಾಗಿ 10 ಇಂಚು ನಾವು ಮೇಲ್ಗಡೆ ಇದಕ್ಕೆ ತೊಗೊಂಡಿದ್ದೀವಿ. ಇವಾಗ ಈ 16 ಅಥವಾ 17 ಇಂಚನ್ನ ನಾವು ತೊಗೋಬೇಕಾಗುತ್ತೆ. ಅದಕ್ಕೆ ಕರೆಕ್ಟಾಗಿ 17 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಲೇಯರು ಸೇಮ್ ಇದೇ 17 ಇಂಚಿಗೆ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲ ಫ್ರಿಲ್ ಇಡ್ತಾ ಇರೋದ್ರಿಂದ ಎಷ್ಟು ಬಟ್ಟೆ ಲೆಂತ್ ಇದೆ ಅಷ್ಟು ಬಟ್ಟೆನೂ ನಮಗೆ ಬೇಕಾಗುತ್ತೆ. ಹಾಗಾಗಿ ಫ್ರಿಲ್ ಇರೋದು ನಮಗೆ ಬೇಕಾಗುತ್ತೆ. ಓಕೆನಾ, ಕರೆಕ್ಟಾಗಿ ಅಗಲ ನೋಡಿಕೊಂಡು ಮತ್ತು ಇನ್ನೊಂದು ಲೇಯರು ಕೂಡ ಅದೇ ಥರ ಕಟ್ನ ಮಾಡ್ಕೋತೀನಿ. ತುಂಬ ಈಸಿ ಅಂದರೆ ತುಂಬ ಈಸಿ ಮೆಥಡ್ ನೋಡಿ. 2 ಲೇಯರ್ ಕಟ್ ಒಂದು ಬ್ಯಾಕ್ಗೆ ಫ್ರಿಲ್ಲಿಗೆ ಬರುತ್ತೆ, ಇನ್ನೊಂದು ಫ್ರಂಟ್ ಫ್ರಿಲ್ಲಿಗೆ ಬರುತ್ತೆ. ಆಮೇಲೆ ಸೈಡ್ ಜಾಯಿನ್ನ ಮಾಡ್ಕೊಳ್ಳೋ ಅಂಥದ್ದು ಇದಾಯಿತು. ಇವಾಗ ನೆಕ್ಸ್ಟು ಇದಕ್ಕೆ ಪೈಪಿಂಗಿಗೆ ಕೊಡಬೇಕಲ್ವ, ಆ ಪೈಪಿಂಗ್ ಬಟ್ಟೆನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಮೇನ್ ಫ್ಯಾಬ್ರಿಕ್ದಾದರೂ ಒಳಗಡೆ ಕೊಡ್ಬೋದು, ಪೈಪಿಂಗಿಗಲ್ಲ ಒಂಥರ ಎಮ್ಮಿಂಗ್ ಥರ ಕೊಟ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅಂಥದ್ದು. ಓಕೆನಾ, ಇವಾಗ ಇದು ಲೈನಿಂಗ್ ಕಟ್ ಮಾಡಿದ್ನಲ್ಲ, ಲೈನಿಂಗಿಗೂ ಕೂಡ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ಹಾಫ್ ಆನ್ ಇಂಚ್ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಶೇಪು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಈಗ ಇಲ್ಲಿ ಒಂದು ಸ್ವಲ್ಪ ನಾನು ಯಾವಾಗ ಹೇಳ್ತೀನಲ್ಲ ಲೈನಿಂಗ್ಗೆ ಎಲ್ಲ ನಾವು ಯಾವ ಥರ ಮಾರ್ಜಿನ್ನ ಬಿಟ್ಟು ಕಟ್ ಮಾಡ್ಕೋತೀವಿ ಆ ಥರ ಸ್ವಲ್ಪ ಮಾರ್ಜಿನ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಕಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಇದಕ್ಕೆ ಒಳಗಡೆ ಸ್ಲೀವ್ಲೆಸ್ಸು ಇದು ಸ್ಲೀವ್ಲೆಸ್ಸು ಮತ್ತು ಬ್ಯಾಕ್ ಸೈಡು ಜಿಪ್ ಕೊಡೋವಂಥದ್ದು. ಇವಾಗ ನೋಡಿ ನಾನು ಇದಕ್ಕೆ ಪೈಪಿಂಗಿಗೆ ಇದರಲ್ಲಿ ಕೊಡೋಣ ಅಂತ ತೊಗೊಂಡೆ, ಬಟ್ ಪೈಪಿಂಗಿಗೆ ನಾನು ಆಮೇಲೆ ಲೈನಿಂಗಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಲೈನಿಂಗಲ್ಲೇ ಕ್ರಾಸ್ ಯಾವಾಗಲೂ ಗೊತ್ತಲ್ವ, ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು, ಕ್ರಾಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉದ್ದವಾಗೆ ಮಾಡಿಕೊಂಡೆ ಬೇಕು. ಮತ್ತು ಇದಕ್ಕೆ ಸ್ಲೀವ್ಸ್ ಒಳಗಡೆ ಫೋಲ್ಡಿಂಗಿಗೆ ಕೊಡಬೇಕು, ಹಾಗಾಗಿ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಪೈಪಿಂಗು ನಿಮಗೆ ಸಪ್ರೇಟ್ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಯಾವಾಗಾದರೂ ಹಾಕ್ತೀನಿ ಖಂಡಿತವಾಗ್ಲೂ. ನಾನು ಕೇಳ್ತಾ ಇರೋದು ನಿಮಗೆ, ನಾನು ಹಾಕೋ ವೀಡಿಯೋಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಆ ಥರ ವೀಡಿಯೋಸ್ಗಳನ್ನ ನೀವು ಕೇಳಿದರೆ ಖಂಡಿತವಾಗ್ಲೂ ಆ ಥರ ವೀಡಿಯೋಗಳನ್ನ ಮಾಡ್ತೀನಿ. ಇವಾಗ ನೋಡಿ, ನಿನ್ನೆ ವೀಡಿಯೋನಲ್ಲಿ ನನಗೆ ಟ್ರೇಸಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ಕೊಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನೆಕ್ಸ್ಟ್ ವರ್ಕ್ ಮಾಡುವಾಗ ಒಂದು ಟ್ರೇಸ್ ಮಾಡಿಕೊಂಡು ವರ್ಕ್ ಮಾಡೋ ಅಂಥದ್ದು. ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಇಲ್ಲಿ ಫ್ರಾಕ್ದು ಕಟ್ಟಿಂಗ್ ಅನ್ನೋದು ಆಯಿತು. ಸ್ಟಿಚಿಂಗ್ ಆದಮೇಲೆ ಸ್ಟಿಚಿಂಗ್ದು ಔಟ್ಲುಕ್ ಯಾವ ಥರ ಇದೆ ಅಂತ ಕೂಡ ಲಾಸ್ಟಲ್ಲಿ ಎಂಡಲ್ಲಿ ಹಾಕಿರ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ಮತ್ತು ಫ್ರಿಲ್ಲಿಗೆ ಅದಕ್ಕೆ ಡೌನಲ್ಲಿರೋದು ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಅಂದರೆ ಈ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟಕ್ಕಷ್ಟೇ ಲೈನಿಂಗ್ ಹಾಕಿರೋ ಅಂಥದ್ದು. ಅದ್ರ ಕೆಳಗಡೆ ಪಾಟ್ಗೆ ನಾನು ಲೈನಿಂಗ್ ಹಾಕಿಲ್ಲ. ಮೇನ್ ಫ್ಯಾಬ್ರಿಕ್ಕು ತುಂಬ ತಿಕ್ಕಾಗಿತ್ತು, ಅಂದರೆ ತುಂಬ ಗಟ್ಟಿ ಇದೆ ಬಟ್ಟೆ, ಹಾಗಾಗಿ ಇಷ್ಟ ಆಗಿತ್ತು ಇವತ್ತಿನ ಕಟ್ಟಿಂಗ್ ವಿಡಿಯೋ. ಇವಾಗ ನೋಡಿ ಫ್ರಾಕು ಸ್ಟಿಚ್ ಆಯಿತು, ಬಟ್ ವಾಯ್ಸ್ ಓವರ್ ಕೊಟ್ಟಿದ್ದೆ. ನಾನು ಆಲ್ರೆಡಿ ಶಾಪಿಂದ ಮನೆಗೆ ಬರ್ತಾಯಿದ್ದೆ, ಮುಖ ಎಲ್ಲ ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದೆ. ಇವಾಗ ನೋಡಿ ಕರೆಕ್ಟಾಗಿ ನಿಮಗೆ ಈ ಫ್ರಾಕು ಔಟ್ಲುಕ್ ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಮ್ಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇರಲಿಲ್ಲ ಗೊತ್ತಿಲ್ಲ, ರಿಯಲಿಯಾಗಿ ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೇನು ಡಿಸೈನು ಅಥವಾ ಬಟನ್ಸ್ ಏನು ಹಾಕಲಿಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಗುಗೆ ಈ ಥರ ಇದ್ದರೆ ಚೆನ್ನಾಗಿ. ಕೆಲವೊಂದು ಮಕ್ಕಳು ತುಂಬ ಜಿಗಿ ನಾವು ಚುಚ್ಚೋವೆಲ್ಲ ಹಾಕಲ್ಲ, ಅವ್ರು ಅದಕ್ಕೋಸ್ಕರನೇ ಸ್ಟಿಚ್ಚಿಂಗ ಮಾಡಿಸ್ಕೊಂಡ್ರು. ನೋಡಿ ಈ ಥರ ನಾನು ಫ್ರಿಲ್ನ ಇಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ಇನ್ನೇನದು ಕೊಡಬೇಕಿತ್ತು ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ ಇದು. ಇವಾಗ ನಿಮಗೂ ಗೊತ್ತಾಗುತ್ತೆ ಲಾಸ್ಟಲ್ಲಿ ಹಾಕಿದಾಗ ಯಾವ ಥರ ಬಂದಿದೆ ಅಂತ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ.